ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು. ತಾಲಿಬಾನಿಗಳ ಪ್ರಭಾವದಲ್ಲಿ ಇದ್ದಂತೆ ಅನುಮಾನ ಭರಿಸಿದ ಜಿಲ್ಲಾಡಳಿತ ದಶಕಗಳಿಂದ ನಿರಂತರವಾಗಿ ನಡೆಯುತ್ತಿದ್ದ ಹೋಮಕ್ಕೆ ಅವಕಾಶ ಕೊಡದೆ ನಿರಾಕರಿಸಿತ್ತು. ಹಾಗೂ ಹಿಂದೆ ಅನೇಕ ವರ್ಷಗಳಿಂದ ಗುಹೆ ಒಳಗೆ ತ್ರಿಶೂಲ ಕಮಂಡಲದೊಳಗೆ ಹೋಗಿ ದತ್ತಪಾದುಕೆ ಹಾಗೂ ದತ್ತಗದ್ದುಗೆ ಪೂಜೆ ಸಲ್ಲಿಸಿದರೂ ಸಹ ಈ ಬಾರಿ ಅವಕಾಶ ನೀಡದೆ ಮೌಖಿಕ ಆದೇಶ ಇದೆ ಎಂದು ಹೇಳುವ ಮೂಲಕ ಹಿಂದೂ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿದೆ ಎಂದು ಶ್ರೀರಾಮ ಸೇನೆಯ ರಂಜಿತ್ ಶೆಟ್ಟಿ ಹೇಳಿದರು. ನಡೀತಾನೆ ಇದೆ ನಿರಂತರವಾಗಿ. ಇಡೀ ಹಿಂದೂ ಸಮಾಜದ ಎಲ್ಲ ಹಿಂದೂ ಪರ ಸಂಘಟನೆಗಳು ನಡೀತಿದೆ. ನಾವು ಕೂಡ ಸತತವಾಗಿ ಇದು 16ನೇ ಬಾರಿ ದತ್ತಮಾಲ ಧಾರಣೆ ಮಾಡಿ ಇವತ್ತು ದತ್ತಪೀಠಕ್ಕೆ ಬರ್ತಿದ್ದೀವಿ ದತ್ತಪಾದಕ್ಕೆ ದರ್ಶನ ಮಾಡೋಕ್ಕೋಸ್ಕರ. ಈಗಾಗಲೇ ನಾವು 3 ಬ್ಯಾನರ್ ನಡಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ವಿ. ಈ ಸತಿ ದತ್ತಪೀಠ ಸೇವಾ ಸಮಿತಿ ಅಂತ ಒಂದು ಬ್ಯಾನರ್ ನಡಿ ಈ ಸತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈಗಾಗಲೇ ನಮ್ಮ ಬೇರೆ ತಾಲೂಕಿಂದ, ಯಾಕಂದರೆ ಜಿಲ್ಲಾಡಳಿತದಿಂದ ಯಾವುದೇ ಪರ್ಮಿಷನ್ ಇರೋ ಕಾರಣದಿಂದ ಬೇರೆ ಜಿಲ್ಲೆಯಿಂದ ಯಾವುದೇ ರೀತಿಯ ದತ್ತಭಕ್ತರನ್ನ ಬರೋಕ್ಕೆ ಹೇಳಿಲ್ಲ. ಈ ಬಾರಿ ಬರೀ ನಗರದ ದತ್ತಭಕ್ತರಿಗೆ ಮಾತ್ರ ಸೇರಿಸ್ಕೊಂಡು ಇವತ್ತು ದತ್ತಪಾದಕ್ಕೆ ದರ್ಶನ ಮಾಡಿ ನಂತರ ಹೋಮ ಹವನಗಳಲ್ಲಿ ಭಾಗವಹಿಸಿ ಏನು ನಮ್ಮ ಧಾರ್ಮಿಕ ವಿಧಾನಗಳಿದ್ದಾವೆ ಅದನ್ನು ಮಾತ್ರ ಮುಗಿಸ್ಕೊಂಡು ಹೋಗ್ತೀವಿ. ಇವತ್ತಿನ ಹೋರಾಟ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದರೆ, ಇವತ್ತು ಶ್ರೀರಾಮ ಸೇನೆಯ ನೇತೃತ್ವದಲ್ಲಿ ನಾವು ಇಷ್ಟು ವರ್ಷ ಹೋರಾಟ ಮಾಡ್ತಿದ್ವಿ. ಈ ಬಾರಿ ಶ್ರೀರಾಮ ಸೇನೆಯ ಜವಾಬ್ದಾರಿ ನೇತೃತ್ವ ವಹಿಸಿದವ ನಾನೇ. ಈ ಬಾರಿ ಶ್ರೀರಾಮ ಸೇನೆಯಿಂದ ಹೊರಡ ಇದ್ದೀವಿ ಮತ್ತು ಅವರು ಕೂಡ ಕಾರ್ಯಕ್ರಮವನ್ನು ಮರ್ಜ್ ಮಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಜೊತೆಗೆ. ಹಾಗಾಗಿ ಈ ಕಾರ್ಯಕ್ರಮನ ಧಾರ್ಮಿಕ ಕಾರ್ಯಕ್ರಮಗಳು ದತ್ತಪೀಠದಲ್ಲಿ ಇನ್ನಷ್ಟು ಹೆಚ್ಚಾಗಬೇಕು, ಕಡಿಮೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಹಿಂದೂ ಸಮಾಜದ ಎಲ್ಲ ಮುಖಂಡರ ಜೊತೆ ಮಾತಾಡಿದಾಗ ಇಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳಿದ ವಿಚಾರಕ್ಕಾಗಿ ಇವತ್ತು ಏನು ಕಾರ್ತಿಕ ಮಾಸದಲ್ಲಿ ನಡೀತಿದ್ದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಬೇಕು ಅನ್ನೋ ಕಾರಣಕ್ಕೆ ದತ್ತಪೀಠಕ್ಕೆ ಬಂದಿದ್ದೀವಿ. ಈಗಾಗಲೇ ನಮ್ಮ ಹೋರಾಟ ಗೊತ್ತಿರ್ಬೋದು. ಚಿಕ್ಕಮಗಳೂರು ನಗರದಲ್ಲಿ ನಾವೇ ಪ್ರತ್ಯೇಕ ಒಂದು ಸಂಘಟನೆಗೆ ಸೇರಿ ನಾವು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವು ಸಣ್ಣ ಸಂಖ್ಯೆಯಲ್ಲಾಗಿರ್ಬೋದು ಅದು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇಲ್ಲಿ ನಿರಂತರವಾಗಿ ನಡೀತಿದ್ದಂಥ ಅನಧಿಕೃತ ಮೈಕ್ ಸೆಟ್ ತೆರವು ಮಾಡಿಸಿದ್ದು ಕೂಡ ನಾವೇ. ಅದು ನಾವು 10 ಜನ ಬಂದಿದ್ದೀವಿ. ನಮಗೆ ಸಿಕ್ಕಂಥ ಹೋರಾಟಕ್ಕೆ ಪ್ರತಿಫಲ ಅದು. ಹಾಗೆಯೇ ಇಲ್ಲಿ ಅನಧಿಕೃತವಾಗಿ ಮಾಂಸಾಹಾರ ಸೇವನೆ ಮಾಡೋರು ಅದು ಕೂಡ ನಿಲ್ಲಿಸಿದ್ದು ನಮ್ಮಿಂದನೇ ಆಗಿದ್ದು ಹೋರಾಟ. ನಮ್ಮಿಂದ ಅಂದರೆ ಇಡೀ ಹಿಂದೂ ಸಮಾಜ ನಮ್ಮಿಂದ ಇತ್ತು. ಹಾಗೆ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಬೆಂಬಲ ನಿಂತಿದ್ದರಿಂದ ನಾವು ತೆರವು ಮಾಡಿಸಿದ್ದೀವಿ. ಹಂತವಾಗಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ನಮಗೆ ಹೋರಾಟದಲ್ಲಿ ಜಯ ಸಿಗ್ತಾ ಇದೆ. ಹಾಗೆ ಇಲ್ಲಿ ಏನು ದತ್ತಪೀಠ ಸುತ್ತಮುತ್ತ ಜಾಗದಲ್ಲಿ ಇಲ್ಲಿ ಬೇಟೆ ಆಡುತ್ತಿದ್ದಾರೆ ಅಂತ ಮಾಹಿತಿ ಇತ್ತು. ಆ ಮಾಹಿತಿ ಪ್ರಕಾರ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟ ನಂತರ ಇಲ್ಲಿರೋ ಅಂಥ ಶಾಖಾದ್ರಿ ಮನೆಯಲ್ಲಿ ಇವತ್ತು ಚಿರತೆ ಚರ್ಮ ಹಾಗೂ ಬೇರೆ ಏನೋ ಪ್ರಾಣಿಗಳ ಚರ್ಮ ಸೀಸ್ ಆಗಿದೆ. ಇದು ಕೂಡ ನಮ್ಮ ಸಿಕ್ಕಂಥ ಹೋರಾಟದ ಪ್ರತಿಫಲ. ಇದೇ ರೀತಿಯಾಗಿ ದತ್ತಪೀಠಕ್ಕೆ ಒಂದು ವಿಗ್ರಹ ತರಬೇಕು ಅನ್ನೋ ಕಾರಣಕ್ಕೆ ದತ್ತಪೀಠ ಹೋರಾಟ ವಿಚಾರದಲ್ಲಿ ವಿಗ್ರಹ ತಂದಿದ್ದೀವಿ. ಅದು ಕೂಡ ತ್ರಿಕಾಲ ಪೂಜೆ ನಡೆಸಿದೆ. ಚಿಕ್ಕಮಗಳೂರು ಅಲ್ಲಂಪುರದಲ್ಲಿದೆ. ಅದು ಕೂಡ ದತ್ತಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಹೋರಾಟದ ಮುಖಾಂತರ ಜಯ ಸಿಕ್ಕಿದ ನಂತರ ಪ್ರತಿಷ್ಠಾಪನೆ ಮಾಡ್ತೀವಿ. ಅದೇ ತರಕ್ಕೂ ಕದ್ದೆ ತಂದು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಲ್ಲ. ಈ ರೀತಿಯಾದ ಹೋರಾಟ ನಮ್ಮಿಂದ ನಡೀತಿದೆ. ಈಗ ನಮ್ಮ ಹಳೆ ಸಂಘಟನೆ ಏನಿತ್ತು ಶ್ರೀರಾಮ ಸೇನೆಯಿಂದ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ. ಅವರು ಮರ್ಜ್ ಮಾಡಿ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಹೇಳಿದರೆ ಹೋರಾಟ ಭಾಗವಾಗಿ ಮಾಡಿದ್ದು ಒಳ್ಳೆಯದೇ ವಿಚಾರ. ಆ ಹೋರಾಟಕ್ಕೆ ನಾವು ಕೂಡ ಜೊತೆಗಿರ್ತೀವಿ. ಆ ಧಾರ್ಮಿಕ ಕಾರ್ಯಕ್ರಮ ನಡಬಾರ್ದು. ಯಾಕಂತ ಹೇಳಿದರೆ ಇವತ್ತು ನಮ್ಮ ಸಣ್ಣ ಹೋರಾಟ ಮಾಡಿದ್ರು ಕೂಡ ಇವತ್ತೊಂದು ಜಯ ಸಿಕ್ಕಿದೆ. ಹೀಗೆ ನಿರಂತರವಾಗಿ ಹೋರಾಟ ನಡೀತಾ ಇಡೀ ಹಿಂದೂ ಸಮಾಜಕ್ಕೆ ದತ್ತಪೀಠ ನಮಗೆ ಸಿಗಬೇಕು ಅನ್ನೋ ಕಾರಣದಿಂದ ಇವತ್ತು ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇಲ್ಲಿ ಜಿಲ್ಲಾಡಳಿತ ಇದೆ, ಪೊಲೀಸ್ ಇಲಾಖೆ ಇದೆ. ದಯವಿಟ್ಟು ನಾವು ಮಾಡೋ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂತ ಹೇಳಿದರೆ ನಾವು ನೆನ್ನೆಯಲ್ಲಿ ಬಂದಾಗ ಇಲ್ಲೇ ಕೂಡ ಅನಧಿಕೃತವಾಗಿ 200 ಮೀಟರ್ ಸರೌಂಡಿಂಗಲ್ಲಿ ಯಾವುದೂ ಕೂಡ ಮಾಂಸಾಹಾರ ಮಾಡಬಾರ್ದಿದೆ. ನಮ್ಮ ಕಣ್ಣಿಗೆ ಸಿಕ್ಕಿದೆ, ಅದು ಕೂಡ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾವು ಅದ್ರ ವಿಚಾರ ಏನೂ ಇಲ್ಲ, ನಿಮಗೆ ಬಿಟ್ಟಿದ್ದು. ದತ್ತಾತ್ರೇಯ ಅವ್ರು ನೋಡ್ಕೊಳ್ತಾರೆ ಏನು ಮಾಡಿದ್ದಾರೆ ಅಂತ. ಇವತ್ತು ಕೂಡ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವ ಥರದ ಅಡ್ಡಿ ಮಾಡೋಂಗಿಲ್ಲ. ನಾವು ಇವತ್ತು ಶಾಂತಿಯುತವಾಗಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಯಾವುದೇ ಕೂಡ ಗೊಂದಲ ಮಾಡಲ್ಲ. ಹೀಗಾಗಿ ಎಲ್ಲ ಇಲಾಖೆಯವರು ಕೂಡ ನಮ್ಮ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್.